ನಮಸ್ತೆ. ನಮಗೆ ತಿಳಿದಿರುವುದು ಕೇವಲ 3 ಲೋಕಗಳು. ಒಂದು ಭೂಲೋಕ, ಸ್ವರ್ಗಲೋಕ ಮತ್ತು ನರಕಲೋಕ. ಆದರೆ ನಮ್ಮ ಹಿಂದೂ ಧರ್ಮದ ಪ್ರಕಾರ 14 ಲೋಕಗಳು ಇದ್ದಾವೆ. ಆ 14 ಲೋಕಗಳಲ್ಲಿ 7 ಲೋಕಗಳು ಮೇಲಿನ ಅಂದರೆ ಭೂಮಿಯ ಮೇಲಿನ ಭಾಗದಲ್ಲಿವೆ. ಉಳಿದ 7 ಲೋಕಗಳು ಭೂಮಿಯ ಕೆಳಭಾಗದಲ್ಲಿವೆ. ಹಾಗಾದರೆ 14 ಲೋಕಗಳು ಯಾವುವು, ಅದರ ವಿಶೇಷತೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಮೊದಲನೆಯದು ಭೂಲೋಕ. ನಾವು ವಾಸ ಮಾಡುತ್ತಿರುವ ಭೂಮಿಯನ್ನೇ ಭೂಲೋಕ ಎಂದು ಕರೆಯಲಾಗುತ್ತದೆ. ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು, ಸಸ್ಯಗಳು ಮತ್ತು ಅನೇಕ ಜೀವ ಜಂತುಗಳು ಇಲ್ಲಿ ವಾಸ ಮಾಡ್ತವೆ. ನಮ್ಮ ಕರ್ಮಗಳನ್ನು ಮಾಡುವ ಲೋಕವು ಇದೆ. ಆದ್ದರಿಂದ ಭೂಲೋಕಕ್ಕೆ ಬಹಳ ಮಹತ್ವವಿದೆ. ಎರಡನೆಯದು ಭುವರ್ಲೋಕ. ಭೂಲೋಕದ ಮೇಲಿರುವ ಈ ಲೋಕವನ್ನು ಭುವರ್ಲೋಕ ಎಂದು ಕರೆಯುತ್ತಾರೆ. ಪುರಾಣಗಳಲ್ಲಿ ಇದನ್ನು ದೇವತೆಗಳಿಗೆ ಭೂಲೋಕಕ್ಕೂ ಮಧ್ಯದ ಸೂಕ್ಷ್ಮ ಲೋಕವಾಗಿ ವಿವರಿಸಲಾಗುತ್ತದೆ. ಗಂಧರ್ವರು, ಯಕ್ಷರು ಮತ್ತು ಕೆಲವು ಸೂಕ್ಷ್ಮ ಜೀವಿಗಳೊಂದಿಗೆ ಇಲ್ಲಿ ಸಂಬಂಧವನ್ನು ಹೊಂದಿರುತ್ತದೆ. ಮೂರನೆಯದು ಸ್ವರ್ಲೋಕ ಅಥವಾ ಸ್ವರ್ಗಲೋಕ. ಇದು ದೇವೇಂದ್ರ ಇಂದ್ರನ ಲೋಕ. ಪುರಾಣಗಳಲ್ಲಿ ಪ್ರಸಿದ್ಧವಾಗಿದೆ. ದೇವತೆಗಳು, ಅಪ್ಸರೆಯರು, ಗಂಧರ್ವರು ಮತ್ತು ಪುಣ್ಯ ಕರ್ಮ ಮಾಡಿದ ಜೀವಿಗಳು ಭೂಲೋಕದಲ್ಲಿ ಸ್ವರ್ಗಕ್ಕೆ ಹೋದಾಗ ಸ್ವರ್ಗಲೋಕವನ್ನು ಪಡೆಯುತ್ತಾರೆ ಎಂದು ಹೇಳಲಾಗಿದೆ. ಆದರೆ ಸ್ವರ್ಗವು ಶಾಶ್ವತವಲ್ಲ. ಪುಣ್ಯದ ಫಲ ಮುಗಿದ ನಂತರ ಮತ್ತೆ ಜನ್ಮವನ್ನು ಪಡೆಯುತ್ತಾರೆ ಎಂಬುದು ಪುರಾಣಗಳ ಒಂದು ಪ್ರಮುಖ ಸಂದೇಶ. ಅದೇ ಥರ ನಾಲ್ಕನೆಯದು ಮಹರ್ಲೋಕ. ಮಹರ್ಷಿಗಳು, ಮಹಾ ತಪಸ್ವಿಗಳು ವಾಸಿಸುವ ಉನ್ನತ ಲೋಕ ಅಂತ ಕರೀತಾರೆ. ವಿಶೇಷವಾಗಿ ಭೃಗು ಮಹರ್ಷಿಯಂತಹ ಮಹರ್ಷಿಗಳೊಂದಿಗೆ ಮಹರ್ಲೋಕ ಪುರಾಣಗಳನ್ನು ನಾವು ಸಂಪರ್ಕ ಇರೋದನ್ನು ನೋಡ್ತೀವಿ. ಐದನೆಯದು ಜನಲೋಕ. ಜನಲೋಕವು ಇನ್ನೂ ಉನ್ನತವಾದ ಆಧ್ಯಾತ್ಮಿಕ ಲೋಕ. ಬ್ರಹ್ಮನ ಮಾನಸ ಪುತ್ರರಾದ ಸನಕ, ಸನಂದನ, ಸನಾತನ ಮತ್ತು ಸನತ್ಕುಮಾರರಂತಹ ಮಹಾಜ್ಞಾನಿಗಳೊಂದಿಗೆ ಈ ಲೋಕವನ್ನು ಸಂಬಂಧ ಕಲ್ಪನೆ ಮಾಡ್ತಾರೆ. ಜ್ಞಾನ ಮತ್ತು ತಪಸ್ಸಿಗೆ ಇಲ್ಲಿ ವಿಶೇಷವಾದ ಸ್ಥಾನವಿದೆ. ಆರನೆಯದು ತಪೋಲೋಕ. ಹೆಸರೇ ಹೇಳುವಂತೆ ಇದು ತಪಸ್ಸಿನ ಲೋಕ. ಮಹಾ ತಪಸ್ವಿಗಳು, ಯೋಗಿಗಳು ಮತ್ತು ಆಧ್ಯಾತ್ಮಿಕ ಸಾಧನೆಯಲ್ಲಿ ಅತ್ಯುನ್ನತ ಸ್ಥಿತಿಯನ್ನು ಪಡೆದವರು ಇಲ್ಲಿ ವಾಸ ಮಾಡುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಿದೆ. ಏಳನೆಯದು ಸತ್ಯಲೋಕ ಅಥವಾ ಬ್ರಹ್ಮಲೋಕ. ಇದು ಮೇಲಿನ 7 ಲೋಕಗಳಲ್ಲಿ ಎರಡನೆಯದು ಉನ್ನತವಾದ ಲೋಕ, ಅಂದ್ರೆ ಲೋಕವನ್ನ ಇರುವಂತದ್ದು ಎಂದು ಪರಿಗಣನೆ ಮಾಡಲಾಗಿದೆ. ಸೃಷ್ಟಿಕರ್ತನಾದ ಬ್ರಹ್ಮನ ಲೋಕವೆಂದು ಗಣಗಳನ್ನು ಕರೆಯುತ್ತಾರೆ. ಪುರಾಣಗಳು ಸಂಬಂಧಿಸುತ್ತವೆ. ಇಲ್ಲಿ ಸಾಮಾನ್ಯ ಭೌತಿಕ ಲೋಕಕ್ಕಿಂತ ಸತ್ಯ ಲೋಕವಾದ ವೈಭವ ವಿವರಣೆ ಮಾಡ್ತಾರೆ. ಭೂಲೋಕದಿಂದ ಸತ್ಯ ಲೋಕದವರೆಗೆ 7 ಊರ್ಧ್ವ ಲೋಕಗಳು. ಈಗ ಭೂಲೋಕದ ಕೆಳಗಿನ 7 ಅಧೋಲೋಕಗಳ ಬಗ್ಗೆ ನಾವು ತಿಳಿದುಕೊಳ್ಳೋಣ. ಮೊದಲನೆಯದು ಅತಲ ಲೋಕ. ಅಧೋಲೋಕಗಳಲ್ಲಿ ಒಂದು. ಕೆಲವು ಪುರಾಣಗಳಲ್ಲಿ ಬಲ ಎಂಬ ಅಸುರನೊಂದಿಗೆ ಈ ಲೋಕವನ್ನ ಸಂಬಂಧ ಮಾಡಲಾಗಿದೆ. ಭಕ್ತಿ ಮತ್ತು ದಾನಶೀಲತೆಯಿಂದ ಪ್ರಸನ್ನನಾದ ಶ್ರೀ ವಿಷ್ಣು ಅವನಿಗೆ ಸುತಲ ಲೋಕವನ್ನು ಅನುಗ್ರಹಿಸಿದನು ಎಂದು ಪುರಾಣ ಕಥೆ ಹೇಳುತ್ತದೆ. ಶ್ರೀ ವಿಷ್ಣುವೇ ಮಹಾಬಲಿಯನ್ನು ರಕ್ಷಿಸುತ್ತಾನೆ ಎಂಬ ಕಾರಣದಿಂದ ಸುತಲ ಲೋಕಕ್ಕೆ ವಿಶೇಷ ಮಹತ್ವವಿದೆ. ನಾಲ್ಕನೆಯದು ತಲಾತಲ ಲೋಕ. ಮಾಯಾ ವಿದ್ಯೆಯಲ್ಲಿ ಪರಿಣಿತನಾದ ಮಾಯಾಸುರನೊಂದಿಗೆ ಈ ಲೋಕವನ್ನು ಪುರಾಣಗಳು ಸಂಬಂಧಿಸುತ್ತವೆ. ಮಾಯಾಸುರನು ಅದ್ಭುತವಾದ ನಿರ್ಮಾಣ ಮತ್ತು ಮಾಯಾ ಶಕ್ತಿಯಲ್ಲಿ ಪರಿಣತನಾಗಿದ್ದನೆಂದು ಕಥೆಗಳು ಹೇಳುತ್ತವೆ. ಐದನೆಯದು ಮಹಾತಲ ಲೋಕ. ಇದು ನಾಗ ಗಣಗಳೊಂದಿಗೆ ಸಂಬಂಧಿಸಿದ ಲೋಕ. ಅನೇಕ ಶಕ್ತಿಶಾಲಿ ನಾಗರು ಇಲ್ಲಿ ವಾಸಿಸುತ್ತಾರೆ ಎಂದು
ಪುರಾಣಗಳಲ್ಲಿ ವಿವರಣೆ ಇದೆ. ಆರನೆಯದು ರಸಾತಲ ಲೋಕ. ರಸಾತಲದಲ್ಲಿ ದೈತ್ಯರು ಮತ್ತು ದಾನವರಂತಹ ಅಸುರಗಣಗಳು ವಾಸಿಸುತ್ತಾರೆ ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ. ಇದು ಭೂಲೋಕಕ್ಕಿಂತ ಕೆಳಗಿನ ಮತ್ತೊಂದು ವಿಶಿಷ್ಟ ಲೋಕ. ಏಳನೆಯದು ಪಾತಾಳ ಲೋಕ. ಪಾತಾಳ ಎಂಬ ಹೆಸರು ಕೇಳಿದಾಗ ನಾವು ನರಕ ಎಂದು ಭಾವಿಸುವುದು ಸಾಮಾನ್ಯ. ಆದರೆ ಪುರಾಣಗಳಲ್ಲಿ ಪಾತಾಳ ಮತ್ತು ನರಕ ಒಂದೇ ಅಲ್ಲ. ಪಾತಾಳವನ್ನು ನಾಗರಾಜರು ಮತ್ತು ನಾಗಗಣಗಳೊಂದಿಗೆ ಸಂಬಂಧಿಸಲಾಗಿದೆ. ವಿಶೇಷವಾಗಿ ವಾಸುಕಿ, ತಕ್ಷಕ ಮೊದಲಾದ ಪ್ರಸಿದ್ಧ ನಾಗರ ಹೆಸರುಗಳು ಪುರಾಣಗಳಲ್ಲಿ ಬರುತ್ತವೆ. ಪಾತಾಳ ಲೋಕವು ಅಪಾರವಾದ ವೈಭವ ಮತ್ತು ರತ್ನಗಳಿಂದ ಕೂಡಿದೆ ಎಂಬ ವಿವರಣೆಯು ಕೆಲವು ಪುರಾಣಗಳಲ್ಲಿ ಕಂಡುಬರುತ್ತದೆ. ಹೀಗಾಗಿ ಒಟ್ಟಿನಲ್ಲಿ ನೋಡಿದರೆ ಮೇಲಿನ 7 ಲೋಕಗಳು ಭೂಲೋಕ, ಭುವರ್ಲೋಕ, ಸ್ವರ್ಲೋಕ, ಮೆಹರ್ಲೋಕ, ಮಹರ್ಲೋಕ, ಜನಲೋಕ, ತಪೋಲೋಕ, ಸತ್ಯಲೋಕ. ಕೆಳಗಿನ 7 ಲೋಕಗಳು ಅತಲ, ವಿತಲ, ಸುತಲ, ತಲಾತಲ, ಮಹಾತಲ, ರಸಾತಲ, ಪಾತಾಳ. ಇವು ಸೇರಿ 14 ಲೋಕಗಳು ಎಂದು ಪುರಾಣಗಳಲ್ಲಿ ಹೇಳಲಾಗಿದೆ.